ತಾಲೂಕಿನಲ್ಲಿ ಬೆಳೆ ಸಮೀಕ್ಷೆ ಬಗ್ಗೆ ಸಂಗ್ರಹಿಸಲಾದ ಮಾಹಿತಿಯಲ್ಲಿ ಸಮಸ್ಯೆಗಳಿರುವ 294 ರೈತರು ದಾಖಲೆ ನೀಡಿದ್ದಾರೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ತಿಳಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಕಂದಾಯ, ಕೃಷಿ ಹಾಗೂ ಬೆಳೆ ವಿಮೆ ಕಂಪನಿ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಬೆಳೆ ಸಮೀಕ್ಷೆ ಕುಂದುಕೊರತೆಗಳ ಸಭೆಯಲ್ಲಿ ಮಾಹಿತಿ ನೀಡಿದರು. 2023-24ನೇ ಸಾಲಿನಲ್ಲಿ ಬೆಳೆ ಮತ್ತು ವಿಸ್ತೀರ್ಣದ ಮಾಹಿತಿ ಕುರಿತು 294 ಆಕ್ಷೇಪಣೆ ಸಲ್ಲಿಸಲಿದ್ದ ಬೆಳೆ ವಿಮೆ ಕಂಪನಿ ತಿಳಿಸಿದ ದಾಖಲೆಗಳನ್ನು ನೀಡಿರುವುದರಿಂದ ಮತ್ತೆ ಇವರಿಗೆ ಬೆಳೆ ವಿಮೆ ಬರಲಿದೆ ಎಂದು ತಿಳಿಸಿದರು. ಕುಂದುಕೊರತೆ ಸಭೆಯಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿದರು. ಸಭೆಯಲ್ಲಿ ರೈತ ಮುಖಂಡರು, ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದರು. ಎಲ್ಲರಿಗೂ ನಮಸ್ಕಾರ. ಈಗ ಮೊದಲೇ ಹೇಳಿದಂತೆ ಇದು ತಾಲೂಕು ಮಟ್ಟದ ಕುಂದುಕೊರತೆಗಳ ಪರಿಹಾರ ಸಮಿತಿ. ಇವತ್ತಿನ ಈ ಒಂದು ಸಭೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ 2023-24 ಸಾಲಿನಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಸುಮಾರು 41 ಪಂಚಾಯಿತಿಗಳಲ್ಲಿ 40 ಪಂಚಾಯಿತಿಗಳಿಗೆ 195 ಕೋಟಿ ರೈತರಿಗೆ ಪರಿಹಾರ ಬಂದಿತ್ತು. ಬೆಳೆ ವಿಮಾ ನಷ್ಟ ಪರಿಹಾರ ಬಂದಿತ್ತು, ಶೇಂಗಾ ಬೆಳೆ ಹಾಗೂ ಇನ್ನಿತರ ಬೆಳೆಗಳಿಗೆ. ಅದರಲ್ಲಿ ಕೆಲವು ರೈತರಿಗೆ ಕ್ರಾಪ್ ಮಿಸ್ಮ್ಯಾಚ್ ಅಂದರೆ ಬೆಳೆ ವಿಮೆನ ಬೆಳೆಗೆ ಅವರು ರೈತರು ವಿಮೆನ ಕಟ್ಟಿರ್ತಾರೆ. ಬೆಳೆ ಸಮೀಕ್ಷೆ ಕ್ರಾಪ್ ಸರ್ವೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ಸರಿ ಅನೌನ್ಸ್ ಮಾಡಿದ್ವಿ. ಕ್ರಾಪ್ ಸರ್ವೆಲಿ ಏನು ಡಾಟಾ ಬರುತ್ತೋ ಅದನ್ನೇ ಕೂಡ ಎಲ್ಲ ಒಂದು ಇದಕ್ಕೆ ಖರೀದಿ ಕೇಂದ್ರಗಳಿರ್ಬೋದು, ಬೆಳೆ ವಿಮೆ ನಷ್ಟ ಪರಿಹಾರಕ್ಕೆ ಇರ್ಬೋದು, ಅಥವಾ ರಾಜ್ಯದಲ್ಲಿ ಏನಾದ್ರೂ ಡ್ರಾಟ್ ಅಂತ ಡಿಕ್ಲೇರ್ ಮಾಡಿ ಪರಿಹಾರ ಕೊಡಬೇಕಂದ್ರೂ ಕೂಡ ಏನು ಬೆಳೆ ಸಮೀಕ್ಷೆ ಮಾಡ್ತಾರಲ್ಲ ಆ ಒಂದು ದತ್ತಾಂಶಗಳ ಆಧಾರದ ಮೇಲೆ ಮಾಡ್ತಾರೆ. ಈ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಕೂಡ ರೈತರಿಗೆ ಕ್ಲೇಮ್ಸ್ ಕೊಡಬೇಕಂದ್ರೂ ಕೂಡ ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ಏನು ಬೆಳೆ ಒಂದು ದಾಖಲಾತಿ ಆಗಿರುತ್ತೆ ಆ ಬೆಳೆ ಮತ್ತು ರೈತರು ಕಟ್ಟಿರ್ತಕ್ಕಂಥ ಬೆಳೆ ಹೊಂದಾಣಿಕೆ ಆಗಬೇಕು. ಆ ತರ ಹೊಂದಾಣಿಕೆ ಆಗದೇ ಇರ್ತಕ್ಕಂಥ ಪ್ರಕರಣ ಮಿಸ್ಮ್ಯಾಚ್ ಕಟ್ಟಿರ್ತಕ್ಕಂಥ ಬೆಳೆಗೂ ಹಾಗೂ ಬೆಳೆ ಸಮೀಕ್ಷೆಯಲ್ಲಿ ದಾಖಲಾತಿ ಆಗಿರ್ತಕ್ಕಂಥ ಬೆಳೆಗೂ ವ್ಯತ್ಯಾಸ ಇರ್ತಕ್ಕಂಥ ಪ್ರಕರಣಗಳಿದ್ದಾವೆ. ಅವು 2023-24 ಸಾಲಿನಲ್ಲಿ ಸುಮಾರು 1593 ಪ್ರಕರಣಗಳಿದ್ವು. ಹಾಗೂ ಅದೇ ವರ್ಷದ ಹಿಂಗಾರು ಹಂಗಾಮಿನಲ್ಲಿ 35 ಪ್ರಕರಣಗಳಿದ್ವು. ಒಟ್ಟಾರೆಯಾಗಿ 1328 ಪ್ರಕರಣಗಳಿದ್ವು. ಈ ಪ್ರಕರಣಗಳಿಗೆ ನಾವು ಫೆಬ್ರವರಿ ತಿಂಗಳಲ್ಲಿ ನಾವು ಸುಮಾರು ಎಲ್ಲ ಒಂದು ನಮ್ಮ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೂ ನಮ್ಮ ತಾಲೂಕಿನ ನಮ್ಮ ADA ಕಚೇರಿಯಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ರೈತರು ಕೂಡ ಪೇಪರಲ್ಲಿ ಕೂಡ ಅದನ್ನು ನೋಟಿಫೈ ಮಾಡಿದ್ವಿ. ಈ ರೀತಿ ಮಿಸ್ಮ್ಯಾಚ್ ಪ್ರಕರಣಗಳಿದ್ದಾವೆ. ಯಾರಾದರೂ ರೈತರು ಮಿಸ್ಮ್ಯಾಚ್ ಪ್ರಕರಣ ಇರ್ತಕ್ಕಂಥ ರೈತರು ಇಲ್ಲ ನಾವು ಶೇಂಗಾ ಬೆಳೆನೇ ಕಟ್ಟಿದ್ವಿ ಅಂತ ಇದ್ರೆ ಅದಕ್ಕೆ ಪೂರಕವಾಗಿ ದಾಖಲಾತಿಗಳನ್ನು ಸರ್ಕಾರ ಏನು ನಿಯಮ ಮಾಡಿದೆ ಅದರ ಪ್ರಕಾರ ಅವರು ಏನು ಹೇಳ್ತಾರೆ ಅಂತಂದ್ರೆ ಅವರು ಬೆಳೆದಿರ್ತಕ್ಕಂಥ ಬೆಳೆ ಆ ಒಂದು ಸಾಲಿನ ಒಂದು ಕಾಣಿನಲ್ಲಿ ಆ ಒಂದು ಬೆಳೆ ದಾಖಲಾತಿ ಆಗಿರ್ತಕ್ಕಂಥ ಪ್ರೂಫ್ ಇರಬೇಕು. ಅಥವಾ ಆಗಿರಲಿಲ್ಲ ಅಂದ್ರೆ ಸಾಕಷ್ಟು ಸರಿ ಪಾಣಿಯಲ್ಲಿ ಆಗಿರದೇ ಇರುವ ಪ್ರಕರಣಗಳಿರ್ಬೋದು. ಅಂತ ರೈತರು ಏನಾದರೂ ಖರೀದಿ ಕೇಂದ್ರಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡತಕ್ಕಂಥ ರಸೀದಿ ಕೊಡಬಹುದು. ಇಲ್ಲ ಅಂತಂದ್ರೆ APMC ಮಾರುಕಟ್ಟೆಯಲ್ಲಿ ಏನಾದರೂ ಮಾರಾಟ ಮಾಡಿರ್ತಕ್ಕಂಥ ರಸೀದಿಗಳಿದ್ರೆ ಕೊಡೋದಕ್ಕೆ ನಾವು ರೈತರಿಗೆ ಮಾಹಿತಿಯನ್ನು ನೀಡಿದ್ವಿ. ಅದ್ರ ಪ್ರಕಾರ ಈಗ ರೈತರು ಕಳೆದ ಒಂದು ತಿಂಗಳಲ್ಲಿ ಸಭೆಯಲ್ಲಿ ನಾವು ಮಂಡಿಸಿ ರೈತರಿಗೆ ಕೊಡಬಹುದು ಅಂತ ಎಲ್ಲ ಒಟ್ಟಾರೆ ತೀರ್ಮಾನ ಮಾಡಿದ್ರೆ ಅದನ್ನ ನಮ್ಮ ಇನ್ಶೂರೆನ್ಸ್ ಕಂಪನಿಗೆ ನಮ್ಮ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಹಾಗೂ DC ಅವರ ಸಹಿಯೊಂದಿಗೆ ನಾವು ಕಳಿಸ್ಕೊಡ್ತೀವಿ. ಅವರಿಗೆ ಮತ್ತೆ ಕ್ಲೈಮ್ಸ್ ಅವಾಗೇನು ಸೆಟ್ಲ್ ಆಗಿರ್ತಾವ ಆ ಪಂಚಾಯತಿಗೆ ಅಷ್ಟು ಅಮೌಂಟ್ ಅವ್ರಿಗೆ ಬರುತ್ತೆ. ಇದಿಷ್ಟು ಈ ಒಂದು ಸಭೆಯ ಒಂದು ಮುಖ್ಯಾಂಶಗಳು. ಈ ವಿಷಯವಾಗಿ ರೈತ ಸಂಘದಿಂದ ಬಂದಿರ್ತಕ್ಕಂಥ ನಮ್ಮ ಗಡಿ ವೀರಣ್ಣ ಸರ್ ಇರ್ಬೋದು, ಮತ್ತೆ ಗಂಗಾಧರ್ ಅವರು, ಬೇರೆ ಯಾರೇ ಇದ್ರು ಕೂಡ ದಯಮಾಡಿ ಯಾರು ಹೆಸರು ಇಲ್ಲ ಅಂತೇಳಿ ತಿಳ್ಕೊಬಾರ್ದು. ನೀವು ರೆಡ್ಡಿಯವರು ಇದ್ದಾರೆ, ಏನಾದ್ರು ತಮ್ಮ ಅನಿಸಿಕೆಗಳು ಹೇಳಿದ್ರೆ ಅವನ್ನು ಕೂಡ ನಾವು ಈ ಒಂದು ಮೀಟಿಂಗ್ನ ಒಂದು ನಡವಳಿಕೆ ಅದರಲ್ಲಿ ನಾವು ಮೆನ್ಷನ್ ಅದೇ ಊರವರು ಇರ್ತಾರೆ ಸರ್. ಪ್ರತಿಯೊಂದು ಪಂಚಾಯತಿ ಒಳಗಡೆ ಹೋದಾಗ ರೈತರ ಗಮನಕ್ಕೆ ಗ್ರಾಮ ಮಾಡಿಸಿ ರೈತರ ಗಮನಕ್ಕೆ ತಂದೆ ಹೋಗ್ಬೇಕಂತೇಳಿ ನಾವು ಹೇಳಿದ್ವಿ. ಇನ್ನೊಂದೇನಂದ್ರೆ ಅವ್ರಿಗಿಂತ ಮುಂಚೆ ರೈತರ ಬೆಳೆ ಸಮೀಕ್ಷೆ ಅಂತಾನೆ ರೈತರಿಗೇನೆ ಇದೆ. ನಿಮ್ಮ ಮೂಲಕ ನೀವೇ ಮಾಡ್ಕೊಬೇಕು. ಏನ್ ಬೆಳೆದಿದ್ರೆ ನೀವೇ ಅಪ್ಲೋಡ್ ಮಾಡ್ತೀವಿ. ಮನೆಗೆ